श्रवणप्रदादीन् प्राणां नमो भगवते पुरुषाय तुभ्यं भवति विवामिनी जडपनिर्वृत्तिर्जायते प्राज्ञपुरी सकलवचनचेतो देवता भारती सा मम वचसि धत्ता सन्निधिं मानसे च तपो विद्याविरम्यात् सद्गुरुमुखाकरानहं वादिराजगुरुवन्दे हयग्रीवपदाश्रयान् पूज्याय राघवेन्द्राय सुन्दरवरदाय च भजतां कल्पवृक्षाय नमतां कामधेनवे ब्रह्मचर्यहरिप्रीतसुविद्यावादशालिनः इष्टदान् कष्टहर्तॄन्नः विद्याकान्यान् मुनीन् नुमः श्रीगुरुभ्यो नमः। ಸರ್ಪದ ದೃಷ್ಟಾಂತದ ಮೂಲಕವಾಗಿ ಜಗನ್ನಾಥದಾಸರು ಭಗವಂತ ಅನಿಮಿತ್ತ ಪಾಲಕ ಎಂಬ ವಿಚಾರವನ್ನು ಕಿಂಚಿತ್ತಾಗಿ ಅದನ್ನು ತಿಳಿಸ್ತಾರೆ. ಇದಾದ ಮೇಲೆ ಮುಂದೆ ಭಗವಂತನ ಸಾಮರ್ಥ್ಯವನ್ನು ಒಂದಷ್ಟು ದೃಷ್ಟಾಂತದ ಮೂಲಕವಾಗಿ ಜಗನ್ನಾಥದಾಸರು ನಮ್ಮ ಮುಂದೆ ತಿಳಿಸ್ತಾ ಇದ್ದಾರೆ. ಭಗವಂತ ಭಕ್ತರ ದ್ವೇಷವನ್ನು ಸಹಿಸೋದಿಲ್ಲ ಎಂಬ ವಿಚಾರವನ್ನು ಕೆಲವೊಂದಷ್ಟು ಮಹಾಭಾರತದ ದೃಷ್ಟಾಂತವನ್ನು ನೀಡಿ ತಿಳಿಸ್ತಾರೆ. ಅದು ಯಾವ ರೀತಿಯಾಗಿ ಅಂತಂದರೆ, ದಾಸರು ಹೇಳ್ತಾ ಇದ್ದಾರೆ, ಬಾಲಕನ ಕಲಭಾಷೆ ಜನನೀ ಕೇಳಿ ಸೊಗಬಡುವಂತೆ ಲಕುಮೀಲೋಲ ಭಕ್ತರು ಮಾಡುತಿಹ ಸಂಸ್ಕೃತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳದವ ಹೆದ್ದೈವ ವಿದುರನ ಆಲಯದಿ ಪಾಲುಂದು ಕುರುಪನ ಮನೆವೇ ಮಾನವನೇ ಕೊಂಡ. ದಾಸರು ಇದರ ಸಾಮಾನ್ಯದ ಅರ್ಥವನ್ನು ನಾವು ನೋಡುವುದು ಅಂತಾದರೆ ಏನು ಅಂತಂದರೆ, ತಾಯಿ ತನ್ನ ಮಗು ಆರಂಭದ ಹಂತ, ಅದು ಮಾತನ್ನು ಆಡಲಿಕ್ಕೆ ಆರಂಭವನ್ನು ಮಾಡ್ತಾ ಇದೆ, ಏನೋ ಅದು ತಿಳಿಸ್ತಾ ಇದೆ. ಅಂದರೆ ಅದಕ್ಕೆ ಏನು ಬೇಕೋ ಆ ವಿಚಾರವನ್ನು ತನ್ನ ಒಂದು ಮಾತಿನ ಮೂಲಕವಾಗಿ, ತನ್ನ ಅಭಿನಯದ ಮೂಲಕವಾಗಿ ಅದು ತಿಳಿಸಿಕೊಡ್ತಾ ಉಂಟು ತಾಯಿಗೆ. ಅದನ್ನು ತಾಯಿಯಾದವಳು ಏನು ಮಾಡ್ತಾಳೆ ಅಂತಂದರೆ, ಅದನ್ನು ಕೇಳಿ ಅವಳು ಏನು ಮಾಡ್ತಾಳೆ, ಆ ಮಗುವಿಗೆ ತುಂಬ ಆನಂದವನ್ನು ಪಡ್ತಾಳೆ. ಯಾಕೆ? ಆ ಮಗು ಮಾತನ್ನು ಆಡಲಿಕ್ಕೆ ಆರಂಭ ಮಾಡಿದೆ, ಅದಕ್ಕೋಸ್ಕರವಾಗಿ ತಾನು ತೊದಲು ಮಾತಿನಲ್ಲಿ ಏನೋ ಪದಾರ್ಥವನ್ನು ಅಥವಾ ಇನ್ನಿತರ ಯಾವುದೋ ವಿಚಾರವನ್ನು ಆ ಮಗು ಹೇಳ್ತಾ ಉಂಟು ಅಂತಾದರೆ ತಾಯಿಯಾದವಳು ಸಹಜವಾಗಿ ಅದನ್ನು ಕೇಳಿ ಆನಂದವನ್ನು ಪಡ್ತಾಳೆ. ಅದೇ ರೀತಿಯಾಗಿ ಭಗವಂತನ ವ್ಯವಸ್ಥೆಯಲ್ಲಿ ಆಗುವಾಗ ಏನು ಅಂತಂದರೆ, ಜನನಿ ಕೇಳಿ ಸುಖ ಪಡುವಂತೆ ಲಕುಮೀಲೋಲ ಭಗವಂತ ಏನು ಮಾಡ್ತಾನೆ ಅಂತಂದರೆ, ಆ ಭಕ್ತರು ಹೇಳತಕ್ಕಂತಹ ಮಾತಿಗೆ ಅಥವಾ ಅವರ ಸ್ತೋತ್ರಕ್ಕೆ ಭಗವಂತ ಒಲಿತಾನೆ. ಈ ಸ್ತೋತ್ರ ಶಬ್ದಕ್ಕೆ ಸ್ತುತಿ ಅಂತ ಅರ್ಥ. ಏನು ಸ್ತುತಿ? ಭಗವಂತನನ್ನು, ಅವನ ಗುಣಗಳನ್ನು ಹೇಳುವಂತಹದ್ದು. ಅವನ ಗುಣಗಳನ್ನು ಹೇಳುವುದು ಅಂತ ಹೇಳಿದರೆ ಅದನ್ನು ಯಾವ ತೆರನಾಗಿ ಹೇಳಬೇಕು ಆ ರೀತಿಯಾಗಿ ಹೇಳಬೇಕು. ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ಏನು ಅಂತಂದರೆ, ಯಾವುದೋ ಒಳಗಿನ ಆಂತರ್ಯ, ಒಳಗಿನ ಭಕ್ತಿ ಅತೀ ಮುಖ್ಯವಾಗಿರತಕ್ಕಂತಹದ್ದು. ಅದೇ ರೀತಿಯಾಗಿ ಇಲ್ಲಿ ಆ ಭಗವಂತ ತನ್ನ ಭಕ್ತರು ಮಾಡುವಂತಹ ಸ್ತೋತ್ರಕ್ಕೆ ಅವನು ನಿಶ್ಚಿತವಾಗಿಯೂ ಕೂಡ ಒಲಿತಾನೆ. ಅದಾದ ಮೇಲೆ ತನ್ನವರಲ್ಲಿ ಮಾಡುವ ಹೇಳನವ, ಆದರೆ
ಭಕ್ತರ ದ್ವೇಷವನ್ನು ಮಾತ್ರ ಭಗವಂತ ಕಿಂಚಿತ್ತೂ ಕೂಡ ಸಹಿಸೋದಿಲ್ಲ. ಹೇಗೆ ನವವಿಧ ಭಕ್ತಿಯನ್ನು ನಮಗೆ ಹೇಳಿದ್ದಾರೋ ಅದೇ ರೀತಿಯಾಗಿ ನವವಿಧವಾಗಿರತಕ್ಕಂತಹ ದ್ವೇಷವನ್ನು ಕೂಡ ನಮಗೆ ಹೇಳುತ್ತಾರೆ. ಅದರಲ್ಲಿ ಒಂದು ಯಾವುದು ಅಂತಂದರೆ, ಒಂದು ನೇರವಾಗಿ ಭಗವಂತನ ದ್ವೇಷ, ಎರಡನೆಯದ್ದು ನೇರವಾಗಿ ಭಗವಂತನ ಭಕ್ತರ ದ್ವೇಷ. ಭಕ್ತರ ದ್ವೇಷವೂ ಕೂಡ ಪರ್ಯವಸಾನ ಎಲ್ಲಿ ಆಗ್ತದೆ ಅಂತಂದರೆ ಅದು ಭಗವಂತನ ದ್ವೇಷದಲ್ಲಿ ಅದು ಪರಿಸಮಾಪ್ತಿಯಾಗುವಂತಹದ್ದು. ಭಕ್ತರ ದ್ವೇಷವೂ ಕೂಡ ಪರಿಸಮಾಪ್ತಿಯಾಗುವುದು ಅದು ಭಗವಂತನಲ್ಲಿ. ಅದಕ್ಕೋಸ್ಕರವಾಗಿ ಯಾವ ಕಾಲಕ್ಕೂ ಕೂಡ ಭಕ್ತರ ದ್ವೇಷವನ್ನು ಮಾಡಬಾರದು ಎಂಬಂತಹ ವಿಚಾರವನ್ನು ನಮ್ಮ ಮುಂದೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಇದಕ್ಕೆ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಅದೇನು ಅಂತಂದರೆ, ವಿದುರ ಅದನ್ನು ಮುಂದೆ ಚೆನ್ನಾಗಿ ಬಿಡಿಸ್ತಾರೆ. ಇದರ ಈಗ ಪ್ರತ್ಯೇಕವಾಗಿರತಕ್ಕಂತಹ ವಿಚಾರವನ್ನು ನೋಡುವ. ದಾಸರು ಹೇಳಿರತಕ್ಕಂತಹ ಮೊದಲ ಮಾತು ಬಾಲಕನ ಕಲಭಾಷೆ ಅಂತ ಒಂದು ಶಬ್ದವನ್ನು ಬಳಸಿದ್ದಾರೆ. ತೊದಲುಡಿಯಾಗಿರ್ತಕ್ಕಂತಹ ನುಡಿಗೆ ತಾಯಿಯಾದವಳು ಹೇಗೆ ಆನಂದವನ್ನು ಪಡ್ತಾಳೋ, ಮಗು ಸಾರು ಅಂತ ಹೇಳಬೇಕಿತ್ತು, ಸಾರು ಅಂತ ಹೇಳುವಲ್ಲಿ ಸಾವು ಅಂತ ಹೇಳಿತು. ಆದರೂ ಕೂಡ ತಾಯಿಗೆ ಇದು ಯಾವುದೋ ಒಂದು ದೊಡ್ಡ ದೋಷವೋ ಅಥವಾ ಏನೋ ಒಂದು ಅವರಿಗೆ ಅನಿಸೋದಿಲ್ಲ. ಯಾಕೆ ಅಂತಂದರೆ, ಮಗು ಸಾರು ಅಂತ ಹೇಳುವಲ್ಲಿ ಸಾವು ಅಂತ ಹೇಳಿದ್ರೂ ಕೂಡ ಆ ಸಾವು ಎಂಬ ಪದವು ಕೂಡ ತಾಯಿಗೆ ತುಂಬ ಆನಂದವನ್ನು ಕೊಟ್ಟಿತು. ಯಾಕೆ? ನನ್ನದ್ದಾಗಿರತಕ್ಕಂತಹ ಮಗು ಮಾತನ್ನ ಆಡಿತು ಎಂಬುದಾಗಿ ಅವಳು ಆನಂದವನ್ನು ಪಡ್ತಾಳೆ. ಅದೇ ರೀತಿಯಾಗಿ ಮುಖ್ಯವಾಗಿ ಮಗುವಿಗೆ ಮಾತು ಬಂತು ಎಂಬುದಾಗಿ ಅಲ್ಲಿ ಆನಂದವನ್ನು ಪಡುವಂತಹದ್ದು. ಅದೇ ರೀತಿಯಾಗಿ ಭಗವಂತ ಯಾವ ರೀತಿಯಾಗಿ ನಾವು ಮಾಡುವಂತಹ ಸ್ತೋತ್ರಗಳು ಅದು ಕೆಲವು ಸಂದರ್ಭದಲ್ಲಿ ಯಾವುದೋ ರೀತಿಯಾಗಿ ಹೇಳಬೇಕು ಹೇಳಬಾರದು ಈ ರೀತಿಯಾಗಿರತಕ್ಕಂತಹ ಸ್ತೋತ್ರಗಳು ಇರ್ತವೆ. ಅಥವಾ ಇನ್ನಿತರವಾಗಿರತಕ್ಕಂತಹ ಯಾವುದನ್ನು ಕೂಡ ಭಗವಂತ ಗಮನಿಸೋದಿಲ್ಲ. ಭಗವಂತ ಏನನ್ನ ಗಮನಿಸಿದ, ಏನನ್ನ ಅದರಲ್ಲಿ ಇಟ್ಟುಕೊಂಡು ಭಗವಂತ ಬಂದ ಅಂತ ಹೇಳಿದ್ರೆ, ಅವನು ಗಮನಿಸಿದ್ದು ಆ ಭಕ್ತಿವತುಷ್ಯಾದಿ ಭಗವಂತನಿಗೆ ಬೇಕಾಗಿರತಕ್ಕಂತಹದ್ದು. ಏನೋ ಸುಮ್ಮನೆ ಕಾಟಾಚಾರಕ್ಕೋಸ್ಕರವಾಗಿ ಏನೋ ಅವನು ಭಗವಂತನಿಗೆ ಕೊಟ್ಟ ಅಥವಾ ಇನ್ನಿತರ ಏನನ್ನು ಸಮರ್ಪಣೆ ಮಾಡಿದ ಅಂತ ಹೇಳಿದ್ರೆ, ಭಗವಂತ ನನ್ನ ಮನೆಯಲ್ಲಿ ಬಂದು ಆಳಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕೂತ್ಕೊಳ್ಳುವವನು ಅಲ್ಲ ಅವನು. ಭಗವಂತನಿಗೆ ಭಗವಂತ ವಿದುರನ ಮನೆಗೆ ಬಂದ. ಅದೇ ರೀತಿಯಾಗಿ ಇನ್ನಿತರವಾಗಿರತಕ್ಕಂತಹ ಭಗವಂತ ಭಕ್ತರನ್ನು ಅನುಸರಿಸಿಕೊಂಡು ಬಂದದ್ದೇ ಹೊರತು ಭಗವಂತ ಯಾವುದೋ ಒಂದು ಸಂಪತ್ತಿನ ಹಿಂದೆ ಬಂದಂತಹ ದೃಷ್ಟಾಂತಗಳು ಏನೂ ಸಿಗುವುದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಕಲುಷ ವಚನಗಳು ಅದು ಒಳಗಿರತಕ್ಕಂತಹ ಶುದ್ಧವಾಗಿರತಕ್ಕಂತಹ ಅಂತಃಕರಣದ ಮೂಲಕವಾಗಿ ಬಂತು ಅಂತಾದರೆ ಭಗವಂತ ಅದಕ್ಕೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಎರಡನೆಯ ವಿಚಾರವನ್ನು ದಾಸರು ಹೇಳಿದ್ದು, ಲಕುಮೀಲೋಲ ಭಕ್ತರು ಮಾಡುತ್ತೀಯ ಸಂಸ್ಕೃತಿಗೆ ಹಿಗ್ಗುವನು. ನಮ್ಮಲ್ಲಿ ಸಂಸ್ಕೃತದಲ್ಲಿ ಕೆಲವೊಂದಷ್ಟು ಉಪಸರ್ಗಗಳಂತ ಹೇಳ್ತಾರೆ. ಪ್ರಾಪರ ಅಪಾಸಂ ಅನು ಅವ ನಿಸ್ ನಿರ್ ಅಂತ ಈ ರೀತಿಯಾಗಿ ಕೆಲವನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಅದರಲ್ಲಿ ಸಂಸ್ತುತಿ ಅಂತ ಹೇಳ್ಬೋದಿತ್ತಲ್ವ? ಯಾಕೆ ಸಂಸ್ತುತಿ ಅಂತ ಕೊಟ್ಟದ್ದು? ಸ್ತುತಿ ಶಬ್ದಕ್ಕೂ ಸಂಸ್ತುತಿ ಶಬ್ದಕ್ಕೂ ಅರ್ಥ ಏನು ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ. ಸಂಸ್ತುತಿಗೆ ಅಂತ ಯಾಕೆ ಹೇಳಬೇಕಿತ್ತು? ಲಕುಮೀಲೋಲ ಸ್ತುತಿಗೆ ಹಿಗ್ಗುವನು ಆಗ್ತಿತ್ತಲ್ವ? ಆದರೂ ಕೂಡ ದಾಸರು ಪ್ರಯೋಗವನ್ನು ಮಾಡುವಾಗ ಸಂಸ್ತುತಿಗೆ ಹಿಗ್ಗುವನು ಉಪಸರ್ಗ ಸೇರಿಸಿದಾಗ ಸಂಸ್ಕೃತದಲ್ಲಿ ನಿಯಮ ಇದೆ. ಏನು ಅಂತ ಕೇಳಿದರೆ, ಯಾವುದೋ ಒಂದು ಸೇರಿಸಿದಾಗ ಅದರಿಂದ ಅರ್ಥವು ವ್ಯತ್ಯಾಸವಾಗ್ತದೆ ಅಥವಾ ಅದಕ್ಕೊಂದು
ತುಂಬ ಬೆಲೆ ಬರ್ತದೆ ಅಂತ. ಏನು ಅಂತಂದರೆ ಸಂಸ್ತುತಿ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಸಮ್ಯಕ್ ಸ್ತುತಿ ಕರೋತಿ, ಚೆನ್ನಾಗಿ ಸ್ತುತಿಯನ್ನು ಮಾಡುವುದು. ಚೆನ್ನಾಗಿ ಸ್ತುತಿಯನ್ನು ಮಾಡುವುದು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿದ ತಕ್ಷಣ ಸ್ತುತಿ ಆಯ್ತಾ ಅಂತ ಕೇಳಿದ್ರೆ ಕಣ್ಣು ಮುಚ್ಚುವುದು ಸ್ತುತಿಯಲ್ಲ. ಭಗವಂತನನ್ನ ಆ ಕರಚರಣಾದಿಗಳು, ಅದೇ ರೀತಿಯಾಗಿ ಅದರ ಜೊತೆಗೆ ಮನಸ್ಸು ಇದು ಸೇರಬೇಕು. ಕೇವಲ ಕೈ ಸೇರಿತು, ಕೇವಲ ಮನಸ್ಸು ಎಲ್ಲೋ ಇತ್ತು, ಅದು ಸಾಧ್ಯ ಆಗುವುದಿಲ್ಲ. ಅದರಿಂದ ಕಿಂಚಿತ್ತೂ ಪ್ರಯೋಜನ ಇಲ್ಲ. ಕರ ಮನಸ್ಸು ಎಲ್ಲವೂ ಕೂಡ ಭಗವಂತನಲ್ಲಿ ಕೇಂದ್ರೀಕೃತವಾಗಿ ಭಗವಂತನಲ್ಲಿ ಇತ್ತು ಅಂತಾದರೆ ಆವಾಗ ಅದು ಉಪಕಾರ ಅಂತನಿಸ್ತದೆ. ಅದೇ ರೀತಿಯಾಗಿ ಇಲ್ಲಿ ದಾಸರು, ಜಗನ್ನಾಥ ದಾಸರು ಹೇಳಿದ್ದನ್ನು ಸಂಸ್ತುತಿಗೆ ಭಿಕ್ಕುವನು ಸ್ತುತಿಯನ್ನು ಅವನು ಅದಕ್ಕೆ ಒಕ್ಕುತ್ತಾನ ಕೇಳಿದ್ರೆ ಒಕ್ಕುತ್ತಾನೆ. ಆದರೆ ಆ ಚೆನ್ನಾಗಿ ಮಾಡತಕ್ಕಂತಹ ಸ್ತುತಿ, ಚೆನ್ನಾಗಿ ಮಾಡುವಂತಹ ಸ್ತುತಿ ಅಂತ ಹೇಳಿದ್ರೆ ಆ ಒಳಗೆ ಏನು ಅಂತಃಕರಣ ಶುದ್ಧವಾಗಿರತಕ್ಕಂತಹ ಅಂತಃಕರಣದಿಂದಾಗಿ ಯಾರು ಸ್ತೋತ್ರವನ್ನು ಮಾಡ್ತಾನೆ ಭಗವಂತ ಅವರಿಗೆ ಆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ತಾಳ ತನ್ನವರಲ್ಲೇ ಮಾಡುವ ಹೇಳನವ ಕಿಂಚಿತ್ತೂ ಕೂಡ ಅವನು ಅದನ್ನು ಸಹಿಸುವುದಿಲ್ಲ. ತನ್ನವರಿಗೆ ಮಾಡುವಂತ, ತನ್ನವರು ಯಾರು ಅಂತ ಕೇಳಿದ್ರೆ ಹೇಳುವಾಗ ಆ ತನ್ನವರು ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಭಗವಂತ ಯಾರನ್ನ ತನ್ನವರು ಅಂತ ಸ್ವೀಕಾರ ಮಾಡಿದ್ದಾನೆ ಅವರಲ್ಲಿ ಮಾಡುವಂತಹ ದ್ವೇಷ ಅದು ಪರಿಸಮಾಪ್ತಿ ಆಗುವುದು ಎಲ್ಲಿ ಅಂತಂದ್ರೆ ಅದು ಭಗವಂತನಲ್ಲಿ. ಕೊನೆಗೆ ಅದರ ಫಲ ಸಿಗುವುದು ಭಗವಂತನ ದ್ವೇಷದಲ್ಲಿಯೇ. ಅದಕ್ಕೋಸ್ಕರವಾಗಿ ಫಲ ಸಿಗುವುದು ಕೂಡ ಯಾವುದೋ ಅನರ್ಥಾದಿಗಳು, ಈ ನರಕಾದಿಗಳು ಅಥವಾ ಇನ್ನಿತರ ಅಂಧತಮಸ್ಸಾದಿಗಳು, ಇದೇ ಮೊದಲಾದಂತಹ ಅನರ್ಥಗಳು ಅವನಿಗೆ ಆಗುವಂತಹದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಮಾಡಬಾರದು, ದ್ವೇಷವನ್ನ ಕಿಂಚಿತ್ತೂ ಕೂಡ ಮಾಡಬಾರದು ಅಂತ ಹೇಳ್ತಾರೆ. ಹೀಗೆ ಮಹಾಪರಾಧ ಭಕ್ತದ್ವೇಷವನ್ನ ಯಾವತ್ತೂ ಕೂಡ ಭಗವಂತ ಅದನ್ನು ಮೆಚ್ಚೋದಿಲ್ಲ. ಹೀಗೆ ಯಾಕೆ ಇದರ ದೃಷ್ಟಾಂತ ನಮಗೆ ಬೇಕಾದಷ್ಟು ಸಿಕ್ಕಿದೆ. ಮಹಾಭಾರತವನ್ನ ಅವಲೋಕನ ಮಾಡಿದ್ರೆ ದುರ್ಯೋಧನ ಪಾಂಡವರ ವೈರವನ್ನ ಜೀವಮಾನ ಪೂರ್ತಿ ಮಾಡ್ತಾ ಬಂದ. ಜೀವಮಾನ ಪೂರ್ತಿ ಅವನು ಮಾಡಿದ್ದೇನು ಕೇಳಿದ್ರೆ ಪಾಂಡವರು ಬೆಳೀಬಾರ್ದು, ಪಾಂಡವರು ಸರ್ವತಾ ಅವರು ನಾಶವನ್ನು ಹೊಂದಬೇಕು ಅಂತ ಹೇಳಿಕೊಂಡು ಎಲ್ಲಿಯ ತನಕ ತಾನು ದ್ವೇಷವನ್ನು ಇಟ್ಟುಕೊಂಡ ಅಂತ ಹೇಳಿದ್ರೆ ಆ ಮನಸ್ಸಿನಲ್ಲಿಯೂ ಕೂಡ ಪಾಂಡವರು ಅಂತ ಹೇಳಿಕೊಂಡು ಅವರ ಸರ್ವನಾಶವನ್ನೇ ಬಯಸ್ತಾ ಇದ್ದ. ಇದು ಅವರಿಗೆ ಎಲ್ಲಿಯ ತನಕ ಬಂತು ಅಂತಂದ್ರೆ ತನ್ನ ನಾಶಕ್ಕೆ ಅದು ನಾಂದಿಯಾಗಿ ತಾನು ಭಕ್ತರ ದ್ವೇಷವನ್ನ ಮಾಡಿದಲ್ವ. ಭಗವಂತನ ದ್ವೇಷ ಅಲ್ಲಿಗೆ, ಭಗವಂತನ ದ್ವೇಷ ಬೇರೆಯಲ್ಲ, ಭಗವಂತನ ಭಕ್ತರ ದ್ವೇಷ ಬೇರೆಯಲ್ಲ. ಕೊನೆಗೆ ಪರಿಸಮಾಪ್ತಿಯಾದದ್ದು ತನ್ನ ದ್ವೇಷದಲ್ಲಿ, ತನ್ನ ನಾಶದಲ್ಲಿ ಪರಿಸಮಾಪ್ತಿಯಾಗಿದೆ. ಅದಕ್ಕೋಸ್ಕರವಾಗಿ ಆ ಪಾಂಡವರ ದ್ವೇಷ ತಾನು ಕಟ್ಟಿಕೊಂಡ. ಕೊನೆಗೆ ದುರ್ಯೋಧನ ಕಣ್ಣು ಮುಕ್ಕಿ ಹೋದ. ಅವನಿಗೆ ಏನಾಯಿತು ಅಂತಂದ್ರೆ ಅವನ ದೃಷ್ಟಾಂತವನ್ನು ನಾವು ನೋಡಿದೆವು ಅಂತ ಹೇಳಿದ್ರೆ ಕಣ್ಣು ಮುಕ್ಕಿದ್ದೆ ಕೊನೆಗೆ ಅವನಿಗೆ. ಅದಕ್ಕೋಸ್ಕರವಾಗಿ ಭಗವಂತನ ಭಕ್ತರ ದ್ವೇಷವನ್ನ ಮಾಡಿ ನಾನು ರಾಜಾದಿತ್ಯವನ್ನು ಕೊಡ್ತೇನೆ, ಏನು ಪ್ರಯೋಜನ? ದ್ವೇಷವನ್ನು ಕಟ್ಟಿಕೊಂಡು ನೀಡಿರತಕ್ಕಂತಹ ಆ ರಾಜಾದಿತ್ಯ ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಏನೂ ಕಿಂಚಿತ್ತೂ ಕೂಡ ಸಾಧನೆಯೂ ಇಲ್ಲ. ಹೀಗೆ ಆ ಭಕ್ತರ ದ್ವೇಷವೂ ಕೂಡ ಅವನಿಗೆ ತನ್ನ ನಾಶಕ್ಕೆ ಕಾರಣವಾಗಿದೆ. ಇನ್ನೊಂದು ಮುಖ್ಯವಾಗಿರತಕ್ಕಂತಹ ದೃಷ್ಟಾಂತ ದ್ರೌಪದಿಯ ವಸ್ತ್ರ ಅಪಹರಣ, ದ್ರೌಪದಿಯ ಮಾನಭಂಗ. ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ಕೌರವಾದಿಗಳು ಮಾನವನ್ನ ಅಪಹರಣ ಮಾಡಬೇಕು ಅಂತ ಹೇಳಿಕೊಂಡು ಟೊಂಕ ಕಟ್ಟಿ ನಿಂತರು. ತಾವು ಏನಾದರೂ ಮಾಡಿ ಅವಳ ಮರ್ಯಾದೆಯನ್ನು ತೆಗಿಬೇಕು ಅಂತ. ಕೊನೆಗೆ ಏನಾಯಿತು ಅಂತ ಕೇಳಿದ್ರೆ 3 ಮಂದಿಯೂ ಕೂಡ ನಾಶವಾದರು. 3 ಮಂದಿಯೂ ಕೂಡ ಎಲ್ಲೂ ಕೂಡ ಅವರ ಹೆಸರಿಲ್ಲ. ಆ ರೀತಿಯಾಗಿ ತಮ್ಮ ನಾಶವನ್ನು ಕಂಡುಕೊಂಡರು. ಅದಕ್ಕೋಸ್ಕರವಾಗಿ ಆ ಜೂತದ ಸಭೆಯಲ್ಲಿ ಆಗಿರತಕ್ಕಂತಹ, ಅದೇ ರೀತಿಯಾಗಿ ಆ ದ್ರೌಪದೀ ದೇವಿಗೆ ಆಗಿರತಕ್ಕಂತಹ ಅನ್ಯಾಯಾದಿಗಳನ್ನು ನೋಡಿದಾಗ ಭಗವಂತ
ಭಕ್ತರ ದ್ವೇಷವನ್ನ ಯಾವತ್ತೂ ಕೂಡ ಯಾವ ಕಾಲಕ್ಕೂ ಕೂಡ ಅದನ್ನ ಭಗವಂತ ಸಹಿಸೋದಿಲ್ಲ ಎಂಬುದನ್ನ ನಾವು ಒಂದಷ್ಟು ದೃಷ್ಟಾಂತಗಳ ಮೂಲಕವಾಗಿ ನೋಡಿದೆವು. ವಿದುರನ ಮನೆಯಲ್ಲಿ ಹಾಲನ್ನು ಸ್ವೀಕಾರ ಮಾಡಿದ ಭಕ್ಷ್ಯ ಭೋಜ್ಯಗಳು ಎಲ್ಲಿತ್ತು? ದುರ್ಯೋಧನ ಮನೆಯಲ್ಲಿತ್ತು. ದುರ್ಯೋಧನ ಮನೆಯಲ್ಲಿ ಭಕ್ಷ್ಯ ಭೋಜ್ಯಾದಿಗಳಿತ್ತು. ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಜೋಷ್ಯ ಏನೆಲ್ಲ ಬೇಕು ಎಲ್ಲವೂ ಇತ್ತು. ಬೇಕಾಗಿರ್ತಕ್ಕಂಥ ಅದನ್ನು ಸ್ವೀಕಾರ ಮಾಡಬಹುದಿತ್ತು. ಆದರೆ ಭಗವಂತ ಹೋಗಿ ನಿಂತದ್ದು ಎಲ್ಲಿ ಕೇಳಿದರೆ ನೇರ ಹೋಗಿ ಅವನು ನಿಂತದ್ದು ಆ ವಿದುರನ ಮನೆಯಲ್ಲಿ. ವಿದುರ ಯಾಕೆ ವಿದುರನ ಮನೆಗೆ ಹೋದ ಅಂತ ಕೇಳಿದ್ರೆ ವಿದುರ ಜ್ಞಾನಿಯಾಗಿದ್ದ, ಅವನಲ್ಲಿ ಒಳಗಿರತಕ್ಕಂತಹ ಅಂತಃಕರಣ ಇತ್ತು. ಆ ಅಂತಃಕರಣಕ್ಕೋಸ್ಕರವಾಗಿ ಭಗವಂತ ಇಟ್ಟುಕೊಂಡ ಅಂತ ಹೇಳ್ತಾರೆ. ಅದಾದ ಮೇಲೆ ಇಲ್ಲಿ ದಾಸರು ಹೇಳಿದಂತಹ ಮಾತು ಏನು ಕೇಳಿದ್ರೆ ವಿದುರನ ಆಲಯದಲ್ಲಿ ಹಾಲುಂಟು, ಕೇವಲ ಕೊಟ್ಟದ್ದು ಹಾಲು ಮಾತ್ರ. ಆದರೆ ಭಗವಂತ ಅದನ್ನು ಸ್ವೀಕಾರ ಮಾಡಲಿಲ್ಲ, ಮಾಡಿದ. ಭಗವಂತನ ಕಾರುಣ್ಯದ ವಿಚಾರವನ್ನು ನಾವು ನೋಡುವುದು ಅಂತಾದರೆ, ಸುಧಾಮನ ಕಥೆಯನ್ನು ನೋಡುವುದು ಅಂತಾದರೆ, ಸುಧಾಮ ಕೊಟ್ಟದ್ದು ಏನು ಕೇಳಿದರೆ ಏನೂ ಇಲ್ಲ. ಅವನಲ್ಲಿದ್ದಂತಹ ಕೇವಲ ಒಂದಷ್ಟು ಹಿಡಿ ಅವಲಕ್ಕಿ. ಭಗವಂತ ಬರಲಿಲ್ವಾ ಕೇಳಿದ್ರೆ ಅವಲಕ್ಕಿಗೆ ಭಗವಂತ ಬಂದ, ಅವಲಕ್ಕಿಯ ಜೊತೆಗೆ ಅವನಿಗೆ ಅನುಗ್ರಹವನ್ನು ಮಾಡಿದ. ಇದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಆ ಹಾಲು ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಮಗೆ ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಅದೇ ರೀತಿಯಾಗಿ ಅನುವ್ಯಾಖ್ಯಾನದಲ್ಲಿ ಮಧ್ವರು ಅನುವ್ಯಾಖ್ಯಾನದಲ್ಲಿ, ಅದೇ ರೀತಿಯಾಗಿ ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ತದ್ಭಕ್ತ ದ್ವೇಷ ಏವಚ, ಯಾವುದು ಅಂತ ಕೇಳಿದರೆ ತದ್ಭಕ್ತ ದ್ವೇಷವೂ ಕೂಡ ನಿನ್ನ ಅವಸಾನಕ್ಕೆ ಕಾರಣ. ತದ್ಭಕ್ತ ದ್ವೇಷ, ನೀನು ಭಕ್ತರ ದ್ವೇಷವನ್ನು ಮಾಡಿದ್ರೂ ಕೂಡ ನಿನಗೆ ಅವನ ಅವಸಾನ ನಿಶ್ಚಿತ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ತದ್ಭಕ್ತೇಶ್ವ ವಿಭಕ್ತಿಮಾನ್, ನಿನಗೆ ಏನು ಬೇಕು ಕೇಳಿದ್ರೆ ತದ್ಭಕ್ತೇಶ್ವ ವಿಭಕ್ತಿಮಾನ್, ಭಗವಂತನನ್ನ ಕಾಣಲಿಕ್ಕೆ ಭಗವದ್ಭಕ್ತರು ಕೂಡ ಸಾಧನ. ಭಗವಂತನ ಭಕ್ತರನ್ನು ನಾವು ಅವಹೇಳನ ಮಾಡಿ, ಭಗವಂತನ ಭಕ್ತರನ್ನ ಅವಗಣನೆ ಮಾಡಿ ನಾನು ಮುಂದುವರಿಯುತ್ತೇನೆ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ ಮಾರಾಯ. ಯಾಕೆ ಅಂತ ಕೇಳಿದ್ರೆ ನಿನಗೆ ಭಕ್ತರ ದ್ವೇಷವೂ ಕೂಡ ಅವನ ದ್ವೇಷದಲ್ಲಿಯೇ ಅದು ಪರಿಸಮಾಪ್ತಿಯಾಗುವುದು ಅಂತ ಹೇಳಿದ ಮೇಲೆ ಭಗವದ್ಭಕ್ತರ ದ್ವೇಷವೂ ಕೂಡ ಅದು ಸಲ್ಲ ಎಂಬುದಾಗಿ ಆಗ್ತದೆ. ಅದಕ್ಕೋಸ್ಕರವಾಗಿ ಭಗವದ್ಭಕ್ತರ ದ್ವೇಷವನ್ನು ಕೂಡ ಮಾಡಬೇಡಿ ಎಂಬುದಾಗಿ ನಮಗೆ ಹೇಳಿದಾಗಲೇ. ಇದಾದ ಮೇಲೆ ಇನ್ನೊಂದು ವಿಚಾರನ್ನ ಹೇಳ್ತಾರೆ. ನಿರ್ವೈರಾಯ ಪ್ರಶಾಂತಾಯ ಸುಸುತಾಯ ಮಹಾತ್ಮನೆ ಪ್ರಹ್ಲಾದಾಯದ ದೃಷ್ಟಿ ಅನಿಶ್ಚಯಕ್ಕೆ ವಿರೋಚಿತಂ. ಇಲ್ಲಿ ಭಕ್ತಾಗ್ರಸರಾಗಿರ್ತಕ್ಕಂತಹ ಪ್ರಹ್ಲಾದನಿಗೆ ದ್ರೋಹ ಮಾಡಿದ್ದಕ್ಕೆ ಹಿರಣ್ಯಕಶಿಪುವಿನ ಉದರವನ್ನು ಸೀಳಿದ. ಯಾಕೆ ಅಂತ ಕೇಳಿದ್ರೆ ಭಗವಂತನ ಭಕ್ತರ ದ್ವೇಷ. ಪ್ರಹ್ಲಾದನನ್ನ ದ್ವೇಷ ಮಾಡಿದ ಅಪ್ಪ. ವಾಸ್ತವಿಕವಾಗಿ ಪ್ರಹ್ಲಾದ ಭಗವಂತನ ಭಕ್ತನಾಗಿದ್ದ. ಭಗವಂತನ ಭಕ್ತನಾದ್ರಿಂದಾಗಿ ದ್ವೇಷ ಮಾಡಿದ ಅದರಿಂದಾಗಿ ಅದನ್ನು ಕೊಲ್ಲಿಕ್ಕೂ ಸಮೇತ ಪ್ರಯತ್ನ ಮಾಡಿದ. ಕೊನೆಗೆ ನನ್ನ ನಾಶವನ್ನೇ ತಾನು ಕಂಡುಕೊಂಡ ಎಂಬುದಾಗಿ ಹೀಗೆ ನಮಗೆ ಆ ಭಗವಂತನ ಭಕ್ತರ ದ್ವೇಷದ ವಿಚಾರವನ್ನ ದಾಸರು ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ಆ ಭಗವಂತನ ಭಕ್ತರಿಗೆ ಇದೆಲ್ಲ ಒಂದು ರೀತಿಯಾಗಿರ್ತಕ್ಕಂಥ ನಮಗೆ ದೃಷ್ಟಾಂತಗಳು. ಭಗವಂತನನ್ನ ಯಾವ ಕಾಲಕ್ಕೂ ಕೂಡ ದ್ವೇಷವನ್ನ ಮಾಡಬೇಡಿ. ಭಗವಂತನ ಭಕ್ತರ ದ್ವೇಷವೂ ಕೂಡ ನಿಮಗೆ ಅದು ನಿಮ್ಮ ಅವಸಾನಕ್ಕೆ ಅದು ಕಾರಣವಾಗುತ್ತದೆ ಎಂಬುದಾಗಿ ನಮಗೆ ಆ ಒಂದು ಎಚ್ಚರಿಕೆಯನ್ನ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಹೇಳ್ತಾ ಇದ್ದಾರೆ, ಭಗವಂತನಿಗೆ ಅರ್ಪಣೆ ಮಾಡುವುದು. ಏನು ಭಗವಂತನಿಗೆ ಅರ್ಪಣೆ ಮಾಡಬೇಕು? ಅಯ್ಯೋ ದೇವರ ನನ್ನ ಹತ್ರ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಏನೂ ಇಲ್ಲ, ಏನಿಲ್ಲ, ಒಳ್ಳೆದಿಲ್ವಾ ಕೇಳಿದ್ರೆ ಉಂಟಲ್ವ? ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಭಗವಂತನಿಗೆ ನಿನ್ನ ಮನಸ್ಸು ಉಂಟಲ್ವ ಮಾರಾಯ,
ಹೃದಯ, ಆ ಹೃದಯವನ್ನು ಅರ್ಪಣೆ ಮಾಡು ಸಾಕು. ಭಗವಂತನಿಗೆ ಬೇಕಾಗಿರತಕ್ಕಂತಹದ್ದು ಶುದ್ಧವಾಗಿರತಕ್ಕಂತಹ ಅಂತಃಕರಣ. ಆ ಶುದ್ಧವಾಗಿರತಕ್ಕಂತಹ ಅಂತಃಕರಣವನ್ನು ಭಗವಂತನಿಗೆ ಅರ್ಪಣೆ ಮಾಡ್ಬೋದಲ್ವ? ಭಗವಂತನಿಗೆ ಅರ್ಪಣೆ ಮಾಡಿತು ಅಂತಾದರೆ ಅದರಿಂದಾಗಿ ಭಗವಂತ ತೃಪ್ತನಾಗ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಭಗವಂತನಿಗೆ ಸಮರ್ಪಣೆ ಮಾಡಿತು ಅಂತಾದರೆ ಅದರ ಫಲ ಏನು ಅಂತ ಹೇಳಿದ್ರೆ ಅನಂತವಾಗಿರತಕ್ಕಂತಹ ಫಲವನ್ನು ಅನುಭವಿಸ್ತಾನೆ. ನಾವು ದೇವರಿಗೆ ಅರ್ಪಣೆ ಮಾಡಲಿಕ್ಕೇನೆ ಹಿಂದೆ ಮುಂದೆ ನೋಡ್ತೇವೆ. ಯಾಕೆ ಅಂತ ಕೇಳಿದರೆ, ಯೋ ದೇವರ ಭಗವಂತನಿಗೆ ಕೊಡುವುದು ಏನು, ನಾನು ಸುಮ್ಮನೆ ಭಗವಂತನಿಗೆ ನಾನು ಕೊಟ್ಟೇನಾಗಬೇಕು ಅಂತ ಒಂದು ರೀತಿಯಾಗಿರತಕ್ಕಂಥ ನಮ್ಮಲ್ಲಿ ಭಾವನೆ. ಭಗವಂತನಿಗೆ ನಾನು ಕೊಟ್ಟು ಏನಾಗಬೇಕು ಅಂತಿಲ್ಲ. ಭಗವಂತ ಏನು ನಾನು ಕೊಟ್ಟದ್ರಿಂದಾಗಿಯೂ ಕೂಡ ದೊಡ್ಡವನಾಗುವುದಲ್ಲ. ಆದರೆ ದಾಸರು ಹೇಳ್ತಾರೆ, ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿ ತನಗರ್ಪಿಸಲು ಕೊಟ್ಟು ಅನಂತ ಮಡಿ ಮಾಡಿ ಪರಿಪರಿಯಲೆಂದುಣಿಸಿ ಸುಖ ಸಾಗರದಿ ಲೋಲ್ಯಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ದಾಸರು, ಜಗನ್ನಾಥ ದಾಸರು ಭಗವಂತನ ಒಂದು ಕಾರುಣ್ಯವನ್ನು ಅವನಿಗೆ ಸಮರ್ಪಣೆ ಮಾಡಿರತಕ್ಕಂತಹದ್ದನ್ನು ಯಾವ ರೀತಿಯಾಗಿ ಅದರ ಫಲ ಏನು ಅಂತ ಕೇಳಿದರೆ ಅದನ್ನು ದಾಸರು ಹೇಳ್ತಾರೆ, ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ. ಭಗವಂತನನ್ನು ಯಾರು ಸ್ಮರಿಸ್ತಾರೋ ಅವರನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವರಿಗೆ ಅವರ ಅಪರಾಧಗಳನ್ನು ಬಿಟ್ಟು ಬಿಡ್ತಾನೆ. ಯಾಕೆ ಅಂತ ಕೇಳಿದರೆ ಭಗವಂತನ ಚಿಂತನೆಯಲ್ಲಿ ಅವರಿರ್ತಾರೆ. ಅದಕ್ಕೋಸ್ಕರವಾಗಿ ಅವರು ಮಾಡುವ ಅಪರಾಧಗಳನ್ನು ಭಗವಂತ ಗಣನೆಗೆ ತೆಗೆದುಕೊಳ್ಳದೆ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಭಕ್ತರ ಯಾರು ಭಕ್ತರಿದ್ದಾರೆ ಅವರ ಏನು ಆ ಅಪರಾಧಗಳಿದೆ ಅವರ ಅಪರಾಧಗಳನ್ನು ಭಗವಂತ ಮನ್ನಿಸ್ತಾನೆ ಅಂತ ಹೇಳ್ತಾರೆ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ. ಯಾರು ಭಗವದ್ಭಕ್ತರಿದ್ದಾರೆ ಅವರ ಭಕ್ತರ ಆ ಅಪರಾಧಗಳು ಕೂಡ ಭಗವಂತನಿಗೆ ಅದು ಲೆಕ್ಕಕ್ಕಿಲ್ಲ. ಅದನ್ನು ಭಗವಂತ ಏನು ಮಾಡ್ತಾನೆ, ಅವರ ಆ ಸ್ಮರಣೆಯ ವಿಚಾರದಿಂದಾಗಿ ಅದನ್ನು ಮನ್ನಿಸ್ತಾನೆ. ಮತ್ತೆ ಸಕಲೇಷ್ಟ ಪ್ರದಾಯಕ. ಭಗವಂತ ಎಂಥವನು ಅಂತ ಕೇಳಿದ್ರೆ ಅವನಿಗೆ ಒಂದು ವಿಶೇಷಣವನ್ನು ಕೊಡ್ತಾ ಇದ್ದಾರೆ ದಾಸರು. ಸಕಲ ಇಷ್ಟ ಪ್ರದಾಯಕ, ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ನಾವು ಯಾಕೆ ದೇವರನ್ನ ಪ್ರಾರ್ಥನೆ ಮಾಡ್ತೇವೆ ಅಂತ ಕೇಳಿದ್ರೆ ನನಗೆ ಅನಿಷ್ಟ ಹೋಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು. ದೇವರು ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟ ಪ್ರಾಪ್ತ್ಯರ್ಥಂ. ನಮಗೆ ಬೇಕಾದ್ದು ಇಷ್ಟೇ, ಅನಿಷ್ಟ ನಿವೃತ್ತಿ ಪೂರ್ವಕ ಸಕಲ ಇಷ್ಟ ಪ್ರಾಪ್ತ್ಯರ್ಥ. ನನಗೆ ದೇವರು ಬೇಕಾಗಿರತಕ್ಕಂತಹದ್ದು ಅನಿಷ್ಟಗಳು ಹೋಗಿ ನನಗೆ ಇಷ್ಟ ಪ್ರಾಪ್ತಿ. ಅದನ್ನೇ ಹೇಳ್ತಾರೆ ಸಕಲೇಷ್ಟ ಪ್ರದಾಯಕ. ಸಕಲ ಇಷ್ಟ ಪ್ರದಾಯಕ. ಯಾರು ಭಗವಂತನನ್ನ ಕೇಳ್ತಾರೆ, ತಗೊಳ್ಳಿಕ್ಕೆ ಯೋಗ್ಯತೆ ಉಂಟು ಅಂತ ಆದರೆ ಭಗವಂತ ಕೊಡ್ತಾನೆ. ಕೆಲವು ಸಂದರ್ಭದಲ್ಲಿ ತಗೊಳ್ಳಿಕ್ಕೆ ಯೋಗ್ಯತೆ ಇರೋದಿಲ್ಲ. ಯೋಗ್ಯತೆ ಇರೋದನ್ನು ಯೋಗ್ಯತೆ ಮೀರಿ ಕೇಳುವುದು ಅಂತ ಉಂಟು. ಕನ್ನಡದಲ್ಲಿ ಗಾದೆ ಇದೆಯಲ್ವಾ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅದೇ ರೀತಿಯಾಗಿ ನಮ್ಮ ವ್ಯವಸ್ಥೆಗಳು ಹೇಗೆ ಅಂತ ಕೇಳಿದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಲ್ಲ, ಹಾಸಿಗೆಯನ್ನು ಮೀರಿಯೂ ಕೂಡ ನಮ್ಮ ಕಾಲು ಹೋಗಬೇಕು ಅಂತ ಕೆಲವು ಸಂದರ್ಭದಲ್ಲಿ ನಮ್ಮ ಇದು. ಆದರೆ ಅದು ನಮಗೆ ಮುಳುವಾಗಿ ಬರ್ತದೆ. ಯಾಕೆ? ಭಗವಂತ ತಗೊಳ್ಳಿಕ್ಕೆ ಯೋಗ್ಯತೆ ಉಂಟಾ, ಕೊಡ್ತಾನೆ. ಕೆಲವು ಸಂದರ್ಭದಲ್ಲಿ ತಗೊಳ್ಳಿಕ್ಕೆ ಯೋಗ್ಯತೆ ಇರುವುದಿಲ್ಲ, ಅದನ್ನ ಅನುಭವಿಸುವ ಯೋಗ್ಯತೆ ಇರುವುದಿಲ್ಲ. ಆದರೂ ಕೂಡ ಭಗವಂತನ ಹತ್ರ ಕೇಳ್ತೇವೆ. ಭಗವಂತ ಕೊಡದಿದ್ದಾಗ ಅವನನ್ನ ಬೈಲಿಕ್ಕೆ ಶುರು ಮಾಡ್ತೇವೆ. ಇದನ್ನ ದಾಸರು ಹೇಳುವಂತಹದ್ದು ಸಕಲೇಷ್ಟ ಪ್ರದಾಯಕ. ಭಗವಂತ ಅವರ ಇಷ್ಟಗಳನ್ನೆಲ್ಲ ಭಗವಂತ ಕೊಡ್ತಾನೆ. ಮರಳಿದನಿಗರ್ಪಿಸಲು ಭಗವಂತನಿಗೆ ಮೊದಲು ನಮಗೇನು ಬೇಕು ಅಂತ ಕೇಳಿದ್ರೆ ಭಗವಂತನನ್ನ ಕೊಟ್ಟಿದ್ದಾನೆ ಅಂತ ಕೇಳಿದರೆ ಕೊಟ್ಟದ್ದನ್ನು ನೆನಪಿನಲ್ಲಿಲ್ಲ. ಏನು ನಮ್ಮ ಸ್ಥಿತಿ ಹೇಗೆ ಅಂತ ಕೇಳಿದರೆ ಭಗವಂತ ಕೊಟ್ಟಿಲ್ಲ ಅಂತ ನಾವು ಒದ್ದಾಡ್ತಾ ಇರ್ತೇವೆ, ಕೊಟ್ಟದ್ದು ಗೊತ್ತಿಲ್ಲ. ಅದನ್ನು ಮರಳಿದನಿಗರ್ಪಿಸಲು
ಕೊಟ್ಟಿದ್ದಾನಲ್ವಾ, ಕೊಟ್ಟದ್ದನ್ನು ಹಿಂದೆ ಎಷ್ಟು ಕೊಟ್ಟಿದ್ದಿ ಅಂತ ಒಮ್ಮೆ ನೋಡು. ಭಗವಂತ ಕೊಟ್ಟಿರತಕ್ಕಂತಹ ಸಂಪತ್ತಿದೆ, ಅದನ್ನ ಏನು ಮಾಡಿದ್ದೇವೆ ನಾವು ಕೇಳಿದ್ರೆ ಇಲ್ಲ. ಸ್ಮರ ಕೃಷ್ಣಂ ಭಜಹರಿಂ ದಾಸಂ, ಇದನ್ನ ವಾದಿರಾಜರು ನಾವು ನಮಗೆ ಕೊಟ್ಟಿರತಕ್ಕಂತಹ ಇಂದ್ರಿಯಗಳಲ್ಲಿ ನಮಗೆ ಭಗವಂತ ಕೊಟ್ಟಿದ್ದಾನೆ, ಅದನ್ನ ಕೊಟ್ಟಿರತಕ್ಕಂತಹದ್ರಲ್ಲಿ ನಾವು ಎಷ್ಟು ಅದನ್ನ ಉಪಯೋಗಿಸಿಕೊಂಡಿದ್ದೇವೆ ಎಂಬ ವಿಚಾರವನ್ನು ಹೇಳುವಾಗ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ನಮಗೆ ಭಗವಂತ ಕೊಟ್ಟಿರತಕ್ಕಂತಹ ಇಂದ್ರಿಯಗಳು ಇದು ಯಾಕೆ ಕೊಟ್ಟದ್ದು ಅಂತ ಕೇಳಿದ್ರೆ, ಸ್ಮರ ಕೃಷ್ಣಂ ಭಜಹರಿಂ ನಮ ವಿಷ್ಣುಂ ಶ್ರಯಾಚ್ಯುತಂ ಅಂತ ಎಂಬುದಾಗಿ ವಾದಿರಾಜರು ತಮ್ಮ ಮಾತನ್ನ ಹೇಳ್ತಾರೆ. ನಮಗೆ ಭಗವಂತ ಕೊಟ್ಟಿರತಕ್ಕಂತಹ ಇಂದ್ರಿಯಗಳಿದೆ, ಅದನ್ನ ನಾವು ಎಷ್ಟು ಉಪಯೋಗ ಮಾಡಿಕೊಂಡಿದ್ದೇವೆ ಎಂದು ಒಮ್ಮೆ ನೋಡಿಕೊಳ್ಬೇಕು. ಭಗವಂತ ಕೊಟ್ಟಿರತಕ್ಕಂತಹದ್ದನ್ನ ಯಾವ ಕಾಲಕ್ಕೂ ಕೂಡ ನಾವು ಅದನ್ನ ನೋಡ್ಲಿಕ್ಕೂ ಹೋಗಲಿಲ್ಲ, ಏನೂ ಕೂಡ ಅದನ್ನು ನಾವು ಉಪಯೋಗಿಸಿಕೊಳ್ಳಿಕ್ಕೆ ಹೋಗಲಿಲ್ಲ. ಆದರೆ ಕೊಡದೇ ಇರತಕ್ಕಂತಹದ್ದನ್ನು ಮಾತ್ರ ಹೇಳ್ತಾ ಇರ್ತೇವೆ. ಹೇಗೆ ಅಂತ ಕೇಳಿದ್ರೆ, ಅಯೋಗ್ಯ ವಿಷಯೇ ಸ್ವಾಮಿನ್ ಸರ್ವತಾ ನಮನೋ ಭವೇತ್ ಚಾಂಚಲ್ಯಂ ಮೂಲತಶ್ಚಿಂದಿ ದುರಾಶಾ ಭರದೂರತಃ ಎಂಬುದಾಗಿ ವಾದಿರಾಜರು ನಮಗೆ ಗ್ರಾಣಂ ಭವತು ನಿರ್ಮಾಲ್ಯ ಗ್ರಾಣನೇನ ಮನೇಶಿರ ದೇವೇತು ಜ್ಞಾನ ಭಕ್ತಿ ಪಶುಪುತ್ರಾಧನಾಧಿಕಂ ಕರೋದರ್ಚನೇತ್ಯಂ ಸುಖತೀರ್ಥಸ್ಯ ಲೇಖನಿ. ವಾದಿರಾಜರು ಒಳ್ಳೆಯ ವಿಚಾರವನ್ನು ಹೇಳ್ತಾರೆ. ಭಗವಂತ ಕೊಟ್ಟಿದ್ದಾರೆ, ಕೊಟ್ಟದ್ದನ್ನ ಭಗವಂತನಿಗೆ ಅರ್ಪಿಸಿದ್ದೇವಾ ಕೇಳಿದ್ರೆ ಇಲ್ಲ. ಯಾಕೆ? ಕೊಟ್ಟದ್ದು ನೆನಪಿಲ್ಲ. ದುಸ್ಸಂಗಂ ದುಷ್ಕ್ರಿಯಾಂ ಚಿಂದಿ ಹರಲೋಕಾಟನಾಥ್, ನಮಗೆ ಎಲ್ಲವನ್ನೂ ಕೂಡ ನಾವು ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ, ಈ ಏನು ಭಗವಂತ ಕೊಟ್ಟಿದ್ದಾನೆ ಅದನ್ನ ಭಗವಂತನಿಗೆ ಅರ್ಪಿಸಿ ತನ್ಮೂಲಕವಾಗಿ ಇದನ್ನ ಸಾರ್ಥಕಪಡಿಸಿಕೊಳ್ಳಬೇಕು. ಅದನ್ನ ಹೇಳ್ತಾರೆ. ಮರಳಿದನಗರ್ಪಿಸಲು ಕೊಟ್ಟು ಅನಂತ ಮಡಿ ಮಾಡಿ, ನೀನು ಅವನಿಗೆ ಕೊಟ್ಟು ಇಂತಾದರೆ ಅದನ್ನು ಮತ್ತೆ ಪುನಃ ಅನಂತ ಮಡಿ ಮಾಡಿ ಕೊಡ್ತಾನೆ. ಭಗವಂತನಿಗೆ ನಾವು ಕೊಟ್ಟೆವು ಅಂತ ಹೇಳಿದ್ರೆ ಭಗವಂತ ನಿಶ್ಚಯವಾಗಿಯೂ ಕೂಡ ಅದನ್ನು ನಮಗೆ ಅನಂತ ಮಾಡಿ ಮಾಡಿ ಅದನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಪರಿಪರಿಯಲಿಂದುಣಿಸಿ ಅವನನ್ನು ಈ ರೀತಿಯಾಗಿ ಅರ್ಪಿಸಿ ಅದನ್ನು ಮಾಡಿದೆವು ಅಂತ ಹೇಳಿದ್ರೆ ಸುಖಸಾಗರದಿ ನಮ್ಮನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಸುಖಸಾಗರದಿ ಲೋಲಾಡಿಸುವ ಭಗವಂತ ನಮ್ಮನ್ನ ಸುಖದ ಸಂಪತ್ತಿಗೆ ಇಡ್ತಾನೆ. ಮಂಗಳ ಚರಿತ್ರ ಭಗವಂತ ಎಂಥವನು ಕೇಳಿದ್ರೆ ಮಂಗಳಮಯ, ಚಿನ್ನಯ ಗಾತ್ರ, ಅವನ ಜ್ಞಾನಾನಂದಮಯ, ಲೋಕ ಪವಿತ್ರ ಅಂತವನು ಭಗವಂತ ಎಂಬುದಾಗಿ. ಸುಚರಿತ್ರ ಚರಿತ್ರ, ನಮ್ಮ ಚಾರಿತ್ರ್ಯ ಅದು ಸುಚರಿತ್ರ ಆಗಬೇಕು ಅಂತಿಲ್ಲ. ಕೆಲವು ಸಂದರ್ಭದಲ್ಲಿ ದುಶ್ಚಾರಿತ್ರವು ಕೂಡ ನಮ್ಮಲ್ಲಿ ಬರ್ತದೆ. ಏನೋ ವಿಚಾರವಾಗಿ ನಾವು ಕೆಲವು ಸಂದರ್ಭದಲ್ಲಿ ನಮ್ಮ ಮಾನಸಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿಯೂ ಕೂಡ ನಾವು ಚಾರಿತ್ರ್ಯವನ್ನು ಕಳೆದುಕೊಳ್ತೇವೆ. ಆದರೆ ಭಗವಂತ ಮಾತ್ರ ಹಾಗಲ್ಲ. ಸುಚರಿತ್ರ, ಅವನ ಚರಿತ್ರೆ ಯಾವ ಕಾಲಕ್ಕೂ ಕೂಡ ಅದು ಕೆಟ್ಟದ್ದಾಗಿರತಕ್ಕಂತಹ ಚರಿತ್ರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಆರಂಭದ ಮಾತನ್ನು ನಾವು ನೋಡುವ ಏನು ಅಂತ ಕೇಳಿದ್ರೆ, ತನ್ನ ಸ್ಮರಿಸುವವರ ಏನು ಹೇಳಿದ್ದಾರೆ. ದ್ವಾತ್ರಿಂಶದ ಅಪರಾಧ ಸ್ತೋತ್ರಗಳಲ್ಲಿ ಹೇಳ್ತಾರೆ. ಶತಾಪರಾಧ ಸ್ತೋತ್ರದಲ್ಲಿ ಹೇಳುವಾಗ ಅದರಲ್ಲಿ ಮೊದಲ ಜ್ಞಾನ ಮಿಥ್ಯಾಜ್ಞಾನ, ಭಗವಂತನ ವಿಸ್ಮರಣೆ, ಮೂರನೆಯದ್ದು ನಿಷಿದ್ಧ ವಿಹಿತಾಚರಣ, ಚತುರ್ಥ ಅಯೋಗ್ಯ ಸಲ್ಲುಪದೇಶಕರಣ. ಹೀಗೆ ನಮ್ಮ ದೋಷವನ್ನು ಹೇಳ್ತಾರೆ. ಇದನ್ನ ವ್ಯಾಸರಾರು ಹೇಳಿರತಕ್ಕಂತಹದ್ದು. ಇದೆಲ್ಲವನ್ನು ನಾವು ಮಾಡ್ತಾ ಇರ್ತೇವೆ. ಮಿಥ್ಯಾಜ್ಞಾನ ನಮಗೂ ಇದೆ. ಏನು ಮಿಥ್ಯಾಜ್ಞಾನ? ನಾನೇ ದೇವರು ಏನೋ ಇರ್ಬೋದು ಅಂತ ಈ ರೀತಿಯಾಗಿರತಕ್ಕಂತಹ ಮಿಥ್ಯಾಜ್ಞಾನ. ಅದಾದ ಮೇಲೆ ಭಗವಂತನ ವಿಸ್ಮರಣೆ, ಅದು ದೇವರ ಪೂಜೆಯಲ್ಲಿ ಮಾತ್ರ. ದೇವರ ಸ್ಮರಣೆ ಕೇವಲ ಅಲ್ಲಿ ಮಾತ್ರ. ದೇವತಾ ವ್ಯವಸ್ಥೆಯಿಂದಾಗಿ ಹೊರಗೆ ಬಂದ ಮೇಲೆ ದೇವರನ್ನು ಮರೆತು ಬಿಡ್ತೇವೆ. ಹೀಗೆ ನಾವು ಸದಾಕಾಲದಲ್ಲೂ ಕೂಡ ನಾವು ದೇವರ ಮರೆಯುವಿಕೆಯಲ್ಲಿ ಇರ್ತೇವೆ. ಅದಕ್ಕೋಸ್ಕರವಾಗಿ ಭಗವಂತನನ್ನ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ಅವನನ್ನ ಮರೆಯದೆ ನಾವು
ಯೋಚನೆ ಮಾಡಬೇಕು, ಅವನಿಗೆ ಅರ್ಪಿಸಬೇಕು. ಸಕಲೇಷ್ಟಪ್ರದಾಯಕ ಭಗವಂತ ಎಂಥವನು ಕೇಳಿದರೆ ಸಕಲ ಇಷ್ಟಪ್ರದಾಯಕ, ಎಲ್ಲರ ಇಷ್ಟಗಳನ್ನು ಕೊಡ್ತಾನೆ. ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ದೇವರು ನಮಗೇನು ಕೊಡ್ತಾನೆ? ಎಲ್ಲವನ್ನೂ ಕೊಡ್ತಾನೆ. ಯಾವುದನ್ನ ಎಲ್ಲವನ್ನೂ ಕೇಳಿದ್ರೆ ಅನಿಷ್ಟ ನಿವೃತ್ತ್ಯರ್ಥಂ ಇಷ್ಟ ಪ್ರಾಪ್ತ್ಯರ್ಥಂ, ಇದು ನಮ್ಮ ಸಂಕಲ್ಪವಾಗಿರಬೇಕು. ಅದಾದ ಮೇಲೆ ಇದನ್ನ ಮರಳಿದನಗರ್ಪಿಸಲು ದೇವರಿಗೆ ಮರಳಿ ಅರ್ಪಿಸಿದೆವು ಅಂತ ಹೇಳಿದ್ರೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ದಾಸರ ಆಚಾರ್ಯ ಮಂತರು ನಮಗೆ ಕೊಟ್ಟಿರತಕ್ಕಂತಹ ದ್ವಾದಶ ಸ್ತೋತ್ರದಲ್ಲಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿಯನ್ನಾಮತಃ ಅಕ್ಷರೋ ಯೋ ಅಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ಸರ್ವಂ ವಿಶ್ವಂ ಸದಾಚಾಧಿಕಂ ಪ್ರೇಣಯಾಮೋ ವಾಸುದೇವಂ. ಹೀಗೆ ನಮಗೆ ಹೇಳಿದ್ದಾರೆ. ಏನು? ಅಕ್ಷಯಂ ಕರ್ಮ, ಕರ್ಮಗಳೆಲ್ಲವೂ ಕೂಡ ಅಕ್ಷಯವಾಗ್ತದೆ. ಯಾವಾಗ ಅಂತ ಕೇಳಿದ್ರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಯದಾ ಪರೇ ಸ್ವರ್ಪಿತಂ, ಭಗವಂತನಿಗೆ ನೀವು ಯಾವಾಗ ನೀನು ಪರನಾಗಿರತಕ್ಕಂತಹ ಭಗವಂತನಿಗೆ ಇದನ್ನ ಅರ್ಪಿಸ್ತೀಯೋ, ಯಸ್ಮಿನ್ ಪರೇ ಸ್ವರ್ಪಿತಂ ಭವತಿ ತದಾ ಕರ್ಮ ಅಕ್ಷಯಂ ಭವತಿ. ಕರ್ಮ ಅಕ್ಷಯ ಅಂತ ಹೇಳಿದ್ರೆ ಕರ್ಮ ಫಲಾಕ್ಷಯ ಭವತಿ. ಕರ್ಮದ ಫಲವನ್ನು ಭಗವಂತ ಏನು ಮಾಡ್ತಾನೆ? ಕರ್ಮದ ಫಲವನ್ನು ಭಗವಂತ ನಮಗೆ ಅನಂತವನ್ನಾಗಿ ಕೊಡ್ತಾನೆ ಅಂತ ಹೇಳ್ತಾರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿಯನ್ನಾಮತಃ. ನಿನಗೆ ದುಃಖಗಳುಂಟಲ್ವಾ? ಹೌದು, ದುಃಖಗಳಿದೆ. ದುಃಖ ನಾಶ ಆಗಬೇಕು ಅಂತ ಕೇಳಿದ್ರೆ ಅದಕ್ಕೆ ಪ್ರಕ್ಷಯಂ ಯಾಂತಿ ದುಃಖಾನಿ, ಎಲ್ಲ ದುಃಖಗಳು ಕೂಡ ಹೇಳ ಹೆಸರಿಲ್ಲದಂತೆ ಹೋಗಿಬಿಡ್ತದೆ. ಅದಕ್ಕೆ ಹುಡುಕೊಂಡು ಹೋಗ್ಬೇಕು. ಮತ್ತೆ ಅಂತಹ ವ್ಯವಸ್ಥೆಯನ್ನು ಭಗವಂತ ನಮಗೆ ಕೊಡ್ತಾನೆ. ಯದಾ ಇದನ್ನು ನಮಗೆ ಅರ್ಥ ಮಾಡಿಕೊಳ್ಳಬೇಕು. ನಮಗೆ ನಾನು ನಿನ್ನೆ ಒಂದು ಮಾತನ್ನು ಹೇಳಿದ್ದೆ. ಏನು ಅಂತ ಕೇಳಿದ್ರೆ, ನಮ್ಮ ವ್ಯವಸ್ಥೆಗಳು ಏನಾಗಿದೆ ಅಂತಂದ್ರೆ, ನಮಗೆ ದೇವರನ್ನ ಸ್ಮರಣ ಮಾಡಲಿಕ್ಕೆ ಪುರುಸೋತಿಲ್ಲ. ಬೇರೆ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ. ಭಗವಂತನಿಗಾಗುವಾಗ ನಮಗೆ ಪುರುಸೋತಿಲ್ಲ. ಭಗವಂತನ ಚಿಂತನೆ ಬೇಡಪ್ಪ ಸಾಕು, ಭಗವಂತನನ್ನ ಕೇಳುವ, ಭಗವಂತನ ಬಗ್ಗೆ ಓದುವ ಸಾಕು, ಎಷ್ಟು ಓದುವುದು ಸಾಕು, ಓದಿದ್ದು ಸಾಕು ಅಂತ ಎಂಬುದಾಗಿ ನಮಗೆ ಭಾವನೆ ಬಂದುಬಿಡ್ತದೆ. ಆದರೆ ಶಾಸ್ತ್ರ ತನ್ನನ್ನ ಭಗವಂತನನ್ನ ನಾವು ಏನಾಗಿದೆ ಅಂತ ಕೇಳಿದ್ರೆ, ಒಂದು ರೀತಿಯಾಗಿ ನಾವು ನಿನ್ನೆ ಒಂದು ಕೆಲವು ದೃಷ್ಟಾಂತವನ್ನು ಕೊಟ್ಟಿದ್ದೆ. ಅದು ಏನು ಅಂತ ಕೇಳಿದ್ರೆ ಟೇಪ್ ರೆಕಾರ್ಡ್. ನಮ್ಮ ವ್ಯವಸ್ಥೆಗಳು ಏನಾಗಿದೆ ಅಂತ ಕೇಳಿದ್ರೆ ಟೇಪ್ ರೆಕಾರ್ಡ್. ಹೇಳಿದ್ದನ್ನೇ ಹೇಳೋದು, ಹೊಸತಾಗಿ ಏನಾದರೂ ನೋಡುವ ಇಲ್ಲ. ಯಾಕೆ? ನಮಗೆ ಬೇಕಾಗಿಲ್ಲ. ಈ ರೀತಿಯಾಗಿ ನಾವು ಇರ್ತೇವೆ. ಆದರೆ ದಾಸರು ನಮ್ಮನ್ನ ಅದರಿಂದ ದೂರಕ್ಕೆ ಬರಬೇಕು ಅಂತ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ದಾಸರು ನಮಗೆ ಪುರಂದರದಾಸರು ಹೇಳಿರತಕ್ಕಂತಹ ಮಾತು, ಹರಿಯ ಕರಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ್ದಾರೆ. ಇದನ್ನೇ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿಯನ್ನಾಮತಃ. ನಮಗೆ ಕನ್ನಡದಲ್ಲಿಯೂ ಕೂಡ ಬೇಕಾಗಿಲ್ಲ, ಸಂಸ್ಕೃತದ್ದು ಅರ್ಥ ಆಗೋದಿಲ್ಲ. ನಮ್ಮ ದುರಂತ ಏನು ಕೇಳಿದ್ರೆ, ಸಂಸ್ಕೃತ ನನಗೆ ಬೇಡ, ಸಂಸ್ಕೃತ ಅದು ನನಗೆ ಅರ್ಥ ಆಗೋದಿಲ್ಲ ಅಂತ ಒಂದು ಭ್ರಮೆ, ಅಥವಾ ಅದಕ್ಕೆ ಪ್ರಯತ್ನವನ್ನ ಮಾಡುವ ಬೇಡ, ಯಾಕೆ ಓದಬೇಕು ಅಂತ ಆ ರೀತಿಯಾಗಿರ್ತಕ್ಕಂತಹ ಒಂದು ಉಡಾಪಿತನ ಇಲ್ಲ. ಕನ್ನಡ ನೋಡುವ ಅಂತ ಹೇಳಿದ್ರೆ ಕನ್ನಡಕ್ಕೆ ಏನು ಹೇಳಿದ್ದೇ ಹೇಳ್ತಾರೆ, ಈ ರೀತಿಯಾಗಿರ್ತಕ್ಕಂತಹ ವಿಚಾರ. ಒಳ್ಳೆಯ ದಾಸರುಗಳು ನಮಗೆ ಕೊಟ್ಟಿರತಕ್ಕಂಥದ್ದು ಏನು ಸುಲಭವಾಗಿ ಕೊಟ್ಟಿದ್ದಾರೆ. ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯವನ್ನ ಮೇಳೈಸಿಕೊಂಡು ಹೋಗಬೇಕು ನಾವು. ಇದನ್ನ ಮೇಳೈಸಿಕೊಂಡು ಹೋಗುವುದು ಯಾವಾಗ? ಆವಾಗ ನಮಗೆ ವ್ಯಾಸ ಸಾಹಿತ್ಯವೂ ಅರ್ಥ ಆಗ್ತದೆ, ದಾಸ ಸಾಹಿತ್ಯವೂ ಅರ್ಥ ಆಗ್ತದೆ. ಏನುಂಟು ಇದರಲ್ಲಿ? ಹರಿಯ ಕರ್ಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು. ಏನುಂಟು ಇದರಲ್ಲಿ? ಕಷ್ಟವಾಗಿರತಕ್ಕಂಥ ಶಬ್ದ ಏನಿದೆಯಪ್ಪ? ಏನೂ ಇಲ್ಲ. ಭಗವಂತ ಕೊಟ್ಟಿದ್ದಾನೆ, ಕೊಟ್ಟದ್ದನ್ನು ಕೊಟ್ಟು ತಿನ್ನು ಅಂತ ಹೇಳ್ತಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿಲ್ವಾ ಕೇಳಿದ್ರೆ, ಉಪನಿಷತ್ತಿನಲ್ಲಿ ಹೇಳಿಲ್ವಾ ಕೇಳಿದ್ರೆ, ತೇರ ಮುಂಜೀತ ಭಾಗದ ಕಸಿಸಿದ್ದನಂ ಅಂತ ಹೇಳಿಲ್ವಾ ಕೇಳಿದ್ರೆ, ಹೌದು. ಇದನ್ನೇ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ.
ಇದನ್ನು ನಮಗೆ ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಆಗುವುದಿಲ್ಲ. ನಾವು ಯಾಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂದರೆ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿದ್ದರೆ ನಮಗೆ ನಾವು ಅದರಲ್ಲಿ ಪ್ರಯತ್ನವನ್ನು ಮಾಡ್ತೇವೆ. ನಮಗೆ ಯಾವುದು ಬೇಡವೋ ಅದರಲ್ಲಿ ನಮ್ಮ ಪ್ರಯತ್ನ, ನಮಗೆ ಯಾವುದು ಬೇಕೋ ಅದು ಬೇಕಾಗಿಲ್ಲ. ಈ ರೀತಿಯಾಗಿ ನಾವು ಮನಸ್ಥಿತಿಯಲ್ಲಿದ್ದೇವೆ. ಅದಕ್ಕೋಸ್ಕರವಾಗಿ ನಮ್ಮನ್ನ ದಾಸರು ಹೇಳ್ತಾರೆ, ಎಚ್ಚರಿಸ್ತಾರೆ. ನೀನು ಏನು ಮಾಡಬೇಕು ಕೇಳಿದ್ರೆ ಭಗವಂತನನ್ನ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ದೇವರನ್ನ ಸ್ಮರಣೆ ಮಾಡು ಮಾರಾಯ. ಯಾವಾಗ ಮಾಡು ಅಂತ ಕೇಳಿದ್ರೆ ನಾನು ಇವತ್ತು ಬೇಡ, ನಾನು ರಿಟೈರ್ಡ್ ಆದ್ಮೇಲೆ ಮಾಡ್ತೇನೆ, 60 ವರ್ಷದ ಮೇಲೆ ಮಾಡ್ತೇನೆ, ನನಗೆ ಈಗ ನಾನು ಯುವಕ, ನನಗೀಗ ತುಂಬ ಕೆಲಸಗಳಿದೆ, ಮದುವೆ ಆಗಿದೆ, ಮಕ್ಕಳಾಗಿದೆ, ಇನ್ನು ನಾನು ಎಲ್ಲ ಮಾಡ್ಲಿಕ್ಕೆ ತುಂಬ ಕೆಲಸಗಳಿದೆ. ಈ ರೀತಿಯಾಗಿ ನಮ್ಮ ವ್ಯವಸ್ಥೆಗಳುಂಟು. ಅದರಿಂದಾಗಿ ಈಗ ಬೇಡ, ಕೊನೆಗೆ ಮಾಡ್ತೇನೆ. ಏನು ಕೊನೆಗೆ ಮಾಡೋದು? ಕೊನೆಗಾಗುವಾಗ ಕಂಠಾವರೋಧನವಿದೋ ಸ್ಮರಣಂ ಕೃತಸ್ಥೆ ಕಪವಿತ್ತವಾತೈ ಕಂಠಾವರೋಧನವಿದಂ ಕರಣಂ ಕೃತಸ್ಥೆ. ಕೊನೆಗೆ ಕಿತ್ತಿಗೆ ಮುಂದೆ ಹಿಡ್ಕೊಂಡಿದ್ದಾರೆ ಯಾರು? ವಾತ ಪಿತ್ತ ಕಪ. ವಾತ ಪಿತ್ತ ಕಪಗಳು ಇಲ್ಲಿ ಕುತ್ತಿಗೆಯಲ್ಲಿ ಕುತ್ಕೊಂಡು ದೇವರು ಅಂತ ಹೇಳಲಿಕ್ಕೂ ಆಗೋದಿಲ್ಲ, ದೇವರೇ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ದುರಂತವಾಗಿರ್ತಕ್ಕಂಥ. ಯಾಕೆ? ಜೀವಮಾನ ಪೂರ್ತಿ ಮಾಡಿದ್ರೆ ಕೊನೆಗೆ ಎಚ್ಚರ ಆಗ್ತಿತ್ತು. ಜೀವಮಾನ ಪೂರ್ತಿ ಮಾಡಲಿಕ್ಕೆ ಮನಸ್ಸಿರಲಿಲ್ಲ. ಕೊನೆಗೆ ಮಾಡುವ ಅಂತ ಹೇಳಿದ್ರೆ ಕಂಠ ಕೇಳ್ತಾ ಇಲ್ಲ, ಕಾಲು ಕೇಳ್ತಾ ಇಲ್ಲ, ಮನಸ್ಸು ಕೇಳ್ತಾ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ. ನೀನು ಆರಂಭದಲ್ಲಿ ಮಾಡಿದ್ಯೋ ದೇವರ ಸ್ಮರಣೆ ಅಥವಾ ದೇವರ ವಿಚಾರ ಅಥವಾ ದೇವರ ಜ್ಞಾನಕ್ಕೋಸ್ಕರವಾಗಿ ಏನಾದರೂ ಕೂಡ ಕಿಂಚಿತ್ತಾಗಿ ಪ್ರಯತ್ನವನ್ನ ಪಟ್ಟಿ ಅಂತಾದ್ರೆ ಆವಾಗ ಕೊನೆಗೂ ಕೂಡ ಅದು ಆಗ್ತದೆ. ಮೊದಲಿನಲ್ಲಿಯೇ ನನಗೆ ಬೇಡ ಅಂತ ಹೇಳಿಕೊಂಡು ಇದ್ರೆ ಕೊನೆಗೂ ಕೂಡ ಇದೇ ವ್ಯವಸ್ಥೆ ನಮ್ಮದು. ಅದಕ್ಕೋಸ್ಕರವಾಗಿ ದಾಸರು ನಮ್ಮನ್ನ ಎಚ್ಚರಿಸ್ತಾರೆ. ನೀನು ದೇವರು ಕೊಟ್ಟದ್ದನ್ನ ಬದುಕು, ಕೊಟ್ಟಿದ್ರಲ್ಲಿ ಬದುಕು. ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಅದನ್ನೇ ತೇನ ತಕ್ಕೇರ ಮುಂಜೀತ ಮಾಗದ ಕಸರಿದ್ದ ಮುಂದೆ ಅರ್ಥ ಆಗುವುದಿಲ್ಲ. ಇದೇ ಅರ್ಥವನ್ನ, ಇದೇ ವಿಚಾರವನ್ನ ಕಿಂಚಿತ್ತಾಗಿ ಹೇಳಿದ್ದು ಅದನ್ನ ಅರ್ಥೈಸಿಕೊಳ್ಳಿಕ್ಕೆ ನಮಗೆ ಬರಲಿಲ್ಲ. ಮತ್ತೆ ನಮ್ಮದೇ ಆಗಿರತಕ್ಕಂಥ ಡೆಫಿನೇಷನ್ಗಳು, ನಮ್ಮದೇ ಆಗಿರತಕ್ಕಂಥ ವ್ಯಾಖ್ಯಾನಗಳನ್ನು ನಾವು ಕೊಡ್ತಾ ಹೋಗ್ತೇವೆ. ಶಾಸ್ತ್ರಗಳು ಕಷ್ಟ, ಶಾಸ್ತ್ರಗಳು ಯಾವುದೋ ಒಂದು ವರ್ಗಕ್ಕೆ, ಯಾವುದೋ ಒಂದು ಸೀಮಿತವಾಗಿರತಕ್ಕಂತಹದ್ದು, ಇದು ನಮಗಲ್ಲ, ಇದು ಯಾರಿಗೋ ಹೇಳಿದ್ದು ಅಂತ ಎಂಬಂತಹ ವಿಚಾರವನ್ನು ನಾವು ಹೇಳ್ತೇವೆ. ಆದರೆ ಶಾಸ್ತ್ರಗಳನ್ನ ನಾವು ನಮಗೋಸ್ಕರವಾಗಿ ಅಂತ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಇದನ್ನ ಯಾಕೆ ಎಲ್ಲ ಕಡೆಗಳಲ್ಲೂ ಕೂಡ ದಾಸರುಗಳು ಇದನ್ನೇ ಹೇಳಿದ್ದು. ಹೀಗೆ ಅದನ್ನು ಅರ್ಥೈಸಿಕೊಂಡಾಗ ನಮಗೆ ವ್ಯಾಸ ಸಾಹಿತ್ಯವೂ ಅರ್ಥ ಆಗ್ತದೆ, ದಾಸ ಸಾಹಿತ್ಯವೂ ಅರ್ಥ ಆಗ್ತದೆ. ದಾಸ ಸಾಹಿತ್ಯ ಬೇರೆ ಅಲ್ಲ, ವ್ಯಾಸ ಸಾಹಿತ್ಯ ಬೇರೆ ಅಲ್ಲ. ವ್ಯಾಸ ಸಾಹಿತ್ಯವನ್ನು ಬಿಟ್ಟು ದಾಸ ಸಾಹಿತ್ಯ ಇಲ್ಲ, ದಾಸ ಸಾಹಿತ್ಯವನ್ನು ಬಿಟ್ಟು ವ್ಯಾಸ ಸಾಹಿತ್ಯ ಇಲ್ಲ. ವಾದರಾಜರು, ವ್ಯಾಸರಾಜರು, ಗೋಪಾಲದಾಸರು, ಜಗನ್ನಾಥದಾಸರು, ಪುರಂದರದಾಸರು, ಕನಕದಾಸರು ಕೊಟ್ಟದ್ದು ಏನು ಕೇಳಿದರೆ ಇದನ್ನೇ. ಇದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ದಾಸ ಸಾಹಿತ್ಯ ಅರ್ಥ ಆಗೋದಿಲ್ಲ ಅಂತಾದರೆ ವ್ಯಾಸ ಸಾಹಿತ್ಯ ಇದೆ, ವ್ಯಾಸ ಸಾಹಿತ್ಯ ಗೊತ್ತಾಗಿದ್ರೆ ದಾಸ ಸಾಹಿತ್ಯ ಇದೆ. ಹೀಗೆ ಪರಸ್ಪರವಾಗಿ ಇದನ್ನ ಹೇಳ್ತಾರೆ. ಭಗವಂತನ ಕಾರುಣ್ಯ ಇನ್ನೂ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ ಇನ್ನೇನು, ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ, ಪಾಲಿಸುವ, ನಿರ್ವಾಣ ಮೊದಲಾದ ಅಖಿಲ ಲೋಕ ಸ್ಥಾನದಲ್ಲಿ ಮತ್ತವರನ್ನು ಇಟ್ಟಾನಂದ ಪಡಿಸುವನು. ಭಗವಂತ ಎಂತವನು, ಹೇಗೆ ಮಾಡ್ತಾನೆ, ಏನು ಮಾಡ್ತಾನೆ ಅಂತ ಕೇಳಿದ್ರೆ ನಿತ್ಯದಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೇವಲ್ವ. ತಿರುಜ್ಞಾನ ಮಾಮೃತಿ ಬಂದ ಮೋಕ್ಷ ವಿಜಯಸ್ಮಾದರೇಕರ ನಿತ್ಯೋತ್ಸವೋ ನಿತ್ಯಜಾನ ಹೇಳಿದ್ದೇ ಬಂತು. ಏನು ಅರ್ಥ ಕೇಳಿದ್ರೆ ಮೇಲೆ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲಿ? ಆಕಾಶ. ಏನು ಕೇಳಿದ್ರೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಕೇಳಿದ್ರೆ ಅರ್ಥ ಗೊತ್ತಿದ್ರೆ ಹೇಳ್ಬೋದು, ಅರ್ಥ ಗೊತ್ತಿಲ್ಲದೆ ಹೇಳಿದ್ದೇ ಹೇಳಿದ್ದು. ಅದನ್ನೇ ದಾಸರು ಕೊಟ್ಟದ್ದು. ಏನು ಕೊಟ್ಟರು ಕೇಳಿದ್ರೆ, ಏನು ಕರುಣಾನಿಧಿಯೋ ಭಗವಂತ ನಿನ್ನ ಕರುಣೆ ಎಂಥದಪ್ಪ. ಯಾಕೆ ಕೇಳಿದ್ರೆ ಹರಿ ಮತ್ತೇನು ಭಕ್ತಾಧೀನನೋ ಅಹಂ ಭಕ್ತ ಪರಾಧೀನ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿಲ್ವಾ? ಭಗವದ್ಗೀತೆಯನ್ನು ಅನ್ವಯ ಮಾಡಿಕೊಂಡು ಭಗವದ್ಗೀತೆ ನಮಗೆ ಒಂದು ಸಾಕು. ನಮಗೆ ಮಹಾಭಾರತ ಬೇಡ. ನಮಗೆ ಮಹಾಭಾರತ ಅದೇನಾಗಿದೆ ಅಂತ ಕೇಳಿದ್ರೆ ಶಾಲೆಯಲ್ಲಿ ವಿಚಾರದ ಎಪಿಕ್ ಅಂತ ಹೇಳಿದಾಗ ಮಹಾಭಾರತ ರಾಮಾಯಣ ಅಂದರೆ ಎಪಿಕ್ ಅಂತ ಅಲ್ಲಿಗೆ ಎಪಿಕ್ ಆಗಿ ಬಿಟ್ಟಿತ್ತು. ಅಲ್ಲಿ ನಮಗೆ ಮುಗೀತು. ಅಲ್ಲಿಗೆ ನಮಗೂ ಮಹಾಭಾರತಕ್ಕೂ ಸಂಬಂಧ ಮುಗೀತು.
ಇದನ್ನ ಕೃಷ್ಣನ ಭಗವದ್ಗೀತೆಯನ್ನ ಒಂದೊಂದು ಶ್ಲೋಕವನ್ನ ಅರ್ಥ ಮಾಡಿಕೊಂಡೆವು ಅಂತ ಹೇಳಿದ್ರೆ, ಜೀವನಕ್ಕೆ ಹತ್ತಿರವಾಗಿ ಇಟ್ಟುಕೊಂಡೆವು ಅಂತ ಹೇಳಿದ್ರೆ, ಅದನ್ನ ಪುಸ್ತಕವನ್ನ ಒಂದು ಸಲ ಕೈಯಾಡಿಸೆವು ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಇದನ್ನೇ ಹೇಳಿದ್ದು ಕೃಷ್ಣ, ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ ಅಹಂ ಭಕ್ತಪರಾಧೀನ. ಇದೇ ಅಲ್ವಾ ಅರ್ಥ? ಅಹಂ ಭಕ್ತಪರಾಧೀನ ಅಂತ ಹೇಳಿದ್ದು. ಇನ್ನೇನು ಅಹಂ ಭಕ್ತಪರಾಧೀನನೋ, ಇನ್ನೇನು ಈತನ ಲೀಲೆ, ಭಗವಂತನ ಲೀಲೆ ಎಂತದ್ದು ಕೇಳಿದ್ರೆ ಅದ್ಭುತವಾಗಿರ್ತಕ್ಕಂತಹ ಲೀಲೆ. ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ಯಾರೂ ಮಾಡದೇ ಇರತಕ್ಕಂತಹ ವಿಚಾರಗಳನ್ನು ಭಗವಂತ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಅವನ ಸಾಮರ್ಥ್ಯಪ್ಪ. ಕೇಳಿಕ್ ನೀನು ಯಾರು, ನಾನು ಯಾರು, ಇದರಲ್ಲಿ ಪ್ರಶ್ನೆ ಮಾಡಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ ಭಗವಂತನ ಲೀಲೆ ಅದು. ಯಾಕೆ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ? ಯಾಕೆ ಸೃಷ್ಟಿ ಮಾಡಿದ? ಕೇಳಿಕ್ ನೀನು ಯಾರು? ನಿನಗೇನು ರೈಟ್ಸ್ ಉಂಟು? ರೈಟ್ಸ್ ಇಲ್ಲ. ಯಾಕೆ? ಇಚ್ಛಾ ಮಾತ್ರ ಪ್ರಭಾವ ಸೃಷ್ಟಿ. ಸೃಷ್ಟಿ ಯಾಕೆ ಮಾಡಿದ್ದಾನೆ ಕೇಳಿದ್ರೆ ಇಚ್ಛಾ ಮಾತ್ರ ಪ್ರಭಾವ ಸೃಷ್ಟಿ. ಸೃಷ್ಟಿ ಭಗವಂತನ ಇಚ್ಛೆ ಇತ್ತು, ಸೃಷ್ಟಿ ಆಯ್ತು. ಸಂಹಾರ ಆಗಬೇಕಾ? ಸಂಹಾರ ಮಾಡ್ತಾನೆ. ನೀನು ಯಾರು ಕೇಳಲಿಕ್ಕೆ? ಇದನ್ನ ಹೇಳ್ತಾರೆ, ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ, ತಾನೇ ಸೃಷ್ಟಿಸ್ತಾನೆ, ತಾನೇ ಪಾಲಿಸ್ತಾನೆ, ತಾನೇ ಸಂಹಾರ ಮಾಡ್ತಾನೆ. ಭಗವಂತ ಎಲ್ಲವನ್ನೂ ಮಾಡ್ತಾನೆ. ಯಾರ ಜೊತೆಗೆ ಅಂತ ಕೇಳಿದ್ರೆ ಅವರೆಲ್ಲ ಇನ್ಸ್ಟ್ರೂಮೆಂಟ್. ಬ್ರಹ್ಮ ಇನ್ಸ್ಟ್ರೂಮೆಂಟ್, ಮತ್ತೆ ರುದ್ರ ಇನ್ಸ್ಟ್ರೂಮೆಂಟ್. ಅವರೆಲ್ಲರೂ ಕೂಡ ಇನ್ಸ್ಟ್ರೂಮೆಂಟ್ ಆಗಿರ್ತಾರೆ. ಏನು ಇನ್ಸ್ಟ್ರೂಮೆಂಟ್ ಕೇಳಿದ್ರೆ ನಮಗೆ ಇನ್ಸ್ಟ್ರೂಮೆಂಟ್ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಉಪಾಧಿ ಏನು ಕೇಳಿದ್ರೆ, ಮನೆ ಕಟ್ಟಲಿಕ್ಕೆ ಏನು ಬೇಕು ಕೇಳಿದ್ರೆ, ಮನೆ ಕಟ್ಟಲಿಕ್ಕೆ ಮೇಸ್ತ್ರಿ ಬೇಕು, ಇಂಜಿನಿಯರ್ ಬೇಕು, ಸಿಮೆಂಟ್ ಬೇಕು, ಮತ್ತೆ ಕಬ್ಬಿಣ ಬೇಕು, ಎಲ್ಲ ಬೇಕು. ಇದಿದ್ರು ಇಷ್ಟಿದ್ರೆ ಆಯ್ತಾ ಕೇಳಿದ್ರೆ ಇಷ್ಟಿದ್ರೆ ಆಗೋದಿಲ್ಲ. ಅದರಲ್ಲಿತ್ತು ಎಲ್ಲ. ಕಬ್ಬಿಣ ಉಂಟು, ಸಿಮೆಂಟ್ ಉಂಟು, ಹೊಯ್ಗೆ ಉಂಟು, ಜಲ್ಲಿ ಕಲ್ಲುಂಟು, ಕಲ್ಲುಂಟು, ಇಟ್ಟಿಗೆ ಉಂಟು. ಆಗ್ಲಿಲ್ವಾ? ಯಾವುದೋ ಒಂದು ನಾನು ಮನೆ ಕಟ್ಟಬೇಕು ಅಂತ ಹೇಳಿಕೊಂಡು ಎಲ್ಲ ಒಂದು ರಾಶಿ ಹಾಕಿಟ್ಟಿದ್ದೇನೆ. ಆಗ್ಬೇಕಲ್ವ ಜಗತ್ತು? ಆಗ್ಬೇಕಲ್ಲ ಮನೆ ಅಂತ ಕೇಳಿದ್ರೆ ಆಗುದಿಲ್ಲ. ಯಾಕೆ ಕೇಳಿದ್ರೆ ಸೇರಿಸುವ ಒಬ್ಬ ವ್ಯಕ್ತಿ ಬೇಕದಕ್ಕೆ. ಆ ಕಬ್ಬಿಣವನ್ನು ಸೇರಿಸಬೇಕು, ಅದಕ್ಕೆ ಬೇಕಾದ ಸಮ ಪ್ರಮಾಣದಲ್ಲಿ ಒಂದಷ್ಟು ಏನು ಸಿಮೆಂಟ್ ಹಾಕಬೇಕು, ಅದಕ್ಕೆ ಹೊಯ್ಗೆ ಹಾಕಬೇಕು, ಅದಕ್ಕೆ ಇಂತಿಷ್ಟು ಪ್ರಮಾಣದಲ್ಲಿ ಜಲ್ಲಿ ಕಲ್ಲು ಹಾಕಬೇಕು, ಅದನ್ನ ಯಾವುದೋ ಒಂದು ರೀತಿಯಲ್ಲಿ ಸೇರಿಸ್ತಾ ಬರಬೇಕು. ಆದಾಗ ಅಲ್ಲಿ ಮನೆಯೋ ಏನೋ ಒಂದು ಸೃಷ್ಟಿ ಆಯ್ತು. ಇದೇ ರೀತಿಯಾಗಿ ಜಗತ್ತಾಯ್ತು ಅಂತ ಕೇಳಿದ್ರೆ ಇದ್ದಕ್ಕಿದ್ದಾಗೆ ಜಗತ್ತಾಗ್ಲಿಕ್ಕೆ ಅದಕ್ಕೇನು ವ್ಯವಸ್ಥೆ ಉಂಟಾ ಕೇಳಿ ಇಲ್ಲ. ಭಗವಂತ ಇದ್ದಾನೆ, ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಇದು ಭಗವಂತನ ವ್ಯವಸ್ಥೆ. ಭಗವಂತ ತಾನಿದ್ದುಕೊಂಡು ಜಗತ್ತಿನ ದೃಷ್ಟ್ಯಾದಿಗಳನ್ನ, ಸ್ಥಿತ್ಯಾದಿಗಳನ್ನ, ಸಂಹಾರಗಳನ್ನ ಭಗವಂತ ಅವರೆಲ್ಲರನ್ನೂ ಕೂಡ ನಿಮಿತ್ತವನ್ನಾಗಿಟ್ಟುಕೊಳ್ತಾನೆ. ಬ್ರಹ್ಮದೇವರು ಅಂತಾಗಲೇ ಬ್ರಹ್ಮದೇವರು ಇದ್ದಾರೆ, ರುದ್ರದೇವರು ಅವರು ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಎಲ್ಲರನ್ನೂ ಕೂಡ ನಿಮಿತ್ತವನ್ನಾಗಿಟ್ಟುಕೊಂಡು ಹೇಳಿಲ್ವ ಅವನು ಕೃಷ್ಣ, ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್. ನೀನು ನಿಮಿತ್ತ ಮಾರಾಯ. ಯಾಕೆ? ಸತ್ತವರವರು, ಸಾಯ್ಲಿಕ್ಕೋಸ್ಕರ ಬಂದವರು ಸತ್ತವರೇ. ಸತ್ತವರನ್ನು ಪುನಃ ಸಾಯಿಸಿ ಅಷ್ಟೇ. ಅವರೆಲ್ಲ ಸತ್ತಾಗಿದೆ. ಯಾಕೆ? ಅವರೆಲ್ಲರ ಪ್ರಾಣನ ನಾನು ಕಣ್ಣಲ್ಲಿ ತಿಂದಾಗಿದೆ. ಅವರೆಲ್ಲರೂ ಕೂಡ ನನ್ನ ಒಳಗಿದ್ದಾರೆ. ನೀನೆಲ್ಲ ಕೇವಲ ಈಗ ನೀನೊಂದು ಬಾಣ ಬಿಡು, ಅವರು ಸಾಯ್ತಾರೆ ಅಷ್ಟೇ. ನನ್ನ ಕೆಲಸ ಏನು? ನಿಮಿತ್ತ. ಈ ರೀತಿಯಾಗಿ ಭಗವಂತ ಇದನ್ನ ದಾಸರು ಹೇಳಿದ್ದನ್ನೇ. ದಾಸ ಸಾಹಿತ್ಯ ಬೇರೆ ಅಲ್ಲ, ವ್ಯಾಸ ಸಾಹಿತ್ಯ ಬೇರೆ ಅಲ್ಲ, ಪುರಾಣಗಳು ಬೇರೆ ಅಲ್ಲ, ದಾಸ ಸಾಹಿತ್ಯ ಬೇರೆ ಅಲ್ಲ. ಪುರಾಣಕ್ಕಿಂತ ಭಿನ್ನವಾಗಿರತಕ್ಕಂಥ ಅರ್ಥವನ್ನು ದಾಸ ಸಾಹಿತ್ಯವನ್ನು ಕೊಡ್ತಾ ಇಲ್ಲ. ಅದನ್ನ ಹೇಳಿದ್ದು. ಇನ್ನೇನು ಲೀಲೆ? ಇಚ್ಛಾ ಮಾತ್ರದಲ್ಲಿ ಜಗವ ನಿರ್ವಾಣ ಮೊದಲಾದ ಅಖಿಲ ಲೋಕ ಸ್ಥಾನದಲ್ಲಿ ಎಲ್ಲಾ ಲೋಕದಲ್ಲೂ ಕೂಡ ಮೇಲಿನ 7 ಲೋಕ, ಕೆಳಗಿನ 7 ಲೋಕ, ಭೂರಾದಿ ಲೋಕ, ಅತಲಾದಿ ಲೋಕ, ಎಲ್ಲಾ ಲೋಕಗಳಲ್ಲೂ ಕೂಡ ತಾನಿದ್ದುಕೊಂಡು ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಇಷ್ಟು ಆನಂದವನ್ನು ಬಡಿಸುವನು. ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಕೊಡ್ತಾನೆ. ಎಲ್ಲರಿಗೂ ಕೂಡ ಆನಂದವನ್ನು ಕೊಡ್ತಾನೆ. ಅವರವರಿಗೆ ಯೋಗ್ಯತಾನುಸಾರವಾಗಿರ್ತಕ್ಕಂಥ ಆನಂದ. ಎಲ್ಲರಿಗೂ ಕೂಡ ಒಂದೇ ರೀತಿ ಆಗಿರಲಿ ಅಂತ ಕೇಳಿದ್ರೆ ಇಲ್ಲ. ಯಾಕೆ? ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಓದುವ ವಿದ್ಯಾರ್ಥಿ, ಓದದ ವಿದ್ಯಾರ್ಥಿಗೂ ಎಲ್ಲರಿಗೂ ಕೂಡ ಒಂದೇ ಲೆಕ್ಕ ಆಗಲಿ ಕೇಳಿದ್ರೆ ಅದಾಗೋದಿಲ್ಲ. ಯಾಕೆ? ಓದುವ ವಿದ್ಯಾರ್ಥಿಗೆ ಒಂದು ಲೆಕ್ಕ, ಓದದ ವಿದ್ಯಾರ್ಥಿಗೆ ಒಂದು ಲೆಕ್ಕ. ಯಾಕೆ? ಎಲ್ಲರಿಗೂ ಕೂಡ ಸಮಾನ ಅಂತ ಹೇಳ್ಬೋದಲ್ವಾ? ಎಲ್ಲರಿಗೂ 100. ಅಯ್ಯೋ, ಇದು ತಾರತಮ್ಯ ಅಲ್ಲ. ಎಲ್ಲರಿಗೂ 100 ಕೊಟ್ಟರೆ ತಾರತಮ್ಯ, ಎಲ್ಲರಿಗೂ 100 ಕೊಡದಿದ್ರೆ ತಾರತಮ್ಯ ಅಂತಂದ್ರೆ ಅದಲ್ಲ. ಯಾವ ವ್ಯವಸ್ಥೆಗಳು, ಓದುವ ವಿದ್ಯಾರ್ಥಿಯ ಒಂದು ವ್ಯವಸ್ಥೆ,
ಓದದ ವಿದ್ಯಾರ್ಥಿಯ ಒಂದು ವ್ಯವಸ್ಥೆ. ಈ ರೀತಿಯಾಗಿ ಯಾರು ನೋಡ್ತಾರೆ ಅವರವರನ್ನ ಭಗವಂತ ಏನು ಮಾಡ್ತಾನೆ, ಅವರವರಿಗೆ ಯೋಗ್ಯತಾನುಸಾರವಾಗಿರ್ತಕ್ಕಂತಹ ಆನಂದವನ್ನ ಭಗವಂತ ನಿಶ್ಚಯವಾಗಿ ಕೊಡ್ತಾನೆ. ಕೊಡುವುದರಲ್ಲಿ ಎರಡು ಮಾತಿಲ್ಲ, ಕೊಡ್ತಾನೆ ಕೇಳಿದ್ರೆ ಕೊಟ್ಟೇ ಕೊಡ್ತಾನೆ. ಅವನಿಗೇನಾಗಬೇಕು, ಇದ್ದದನ್ನು ಕೊಡ್ಲಿಕ್ಕೆ ಭಗವಂತ ಕೊಡ್ತಾನೆ. ಇದನ್ನ ಜಗನ್ನಾಥದಾಸರು ನಮಗೆ ತಿಳಿಸ್ತಾ ಇದ್ದಾರೆ. ಇದರ ಇನ್ನಷ್ಟು ವಿಚಾರಗಳು ಇದೆ, ಅದನ್ನ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತಾಂ ದೇವಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಿತಮಸ್ತು.